ಹಿಂಗೆ ಮಾಡಿಕೊಂಡು ಮತ್ತೆ ಮಡಿಸ್ರಿ. ನೋಡಿ ಎಷ್ಟು ಎರಡೆಳೆ ಆಯ್ತು, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಜಯೋಪಚಾರ. ಜಿಮ್ಮಲ್ಲಿ ಇವತ್ತು ಹೆವಿ ವರ್ಕೌಟ್, ಫುಲ್ ಕೀಸ್ದು ದಬಾಕ್ಬಿಟ್ಟಿದ್ದೀನಿ. ಹಂಗೆ ನಮ್ಮ ಅಮ್ಮನ ಕಾಲ್ ಮಾಡಿಬಿಟ್ಟು, ಅಮ್ಮ ಇವತ್ತು ಒಂದು ಒಳ್ಳೆ ಪ್ರೋಟೀನ್ ಫುಡ್ ಬೇಕು, ಸಖತ್ತಾಗಿರೋದು ಮಾಡು ಅಂತ ಹೇಳಿದೀನಿ. ನೋಡೋಣ ನಮ್ಮಮ್ಮ ಏನ್ ಮಾಡಿದ್ದಾರೆ ಅಂತ. ಲೆಟ್ಸ್ ಗೋ. ಫುಲ್ ವರ್ಕೌಟ್ ಇವತ್ತು. ಒಂದು ಒಳ್ಳೆ ಪ್ರೋಟೀನ್ ಐಟಮ್ ಹೇಳಿದ್ನಲ್ಲ, ಏನ್ ಮಾಡ್ತಿದ್ಯಾ? ಬಾರಪ್ಪ, ಸೋಯಾ ಗೊಜ್ಜು ಮಾಡ್ತಾ ಇದ್ದೀನಿ, ಮುಕ್ಕುವಂತೆ. ಅದ್ರ ಜೊತೆ ನಿಮ್ಗೂ ಹೇಳ್ಕೊಡ್ತೀನಿ, ಬನ್ನಿ. ಸೋಯಾ ಗೊಜ್ಜು ಮಾಡೋದಕ್ಕೆ ಏನೇನ್ ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದು ಧನಿಯಾ ಪೌಡ್ರು 2 ಸ್ಪೂನು, ಎಲ್ಲ ಮಿಕ್ಸು ಪೌಡ್ರು. ಆಮೇಲೆ ಬಂದು ಅರಿಶಿನ 1 ಸ್ಪೂನು, ಕೊತ್ತಂಬರಿ ಸೊಪ್ಪು ಒಂದು 4 ಕಡ್ಡಿ 5 ಕಡ್ಡಿ, ಆಮೇಲೆ 2 ಹಸಿರು ಮೆಣಸಿನ್ಕಾಯಿ, ಮತ್ತೆ 2 ಟೊಮೊಟೊ ಹೆಚ್ಚಿ ವಾಶ್ ಮಾಡಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತೆ 100 ಗ್ರಾಮು ಸೋಯಾ, ಅದನ್ನ ನೆನೆಸಿ ಬಿಸಿನೀರಲ್ಲಿ ನೆನೆಸಿ ಕಿವುಚು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇದನ್ನ. ಮತ್ತೆ 1 ಇಡಿ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನ. ತೆಂಗಿನಕಾಯಿ ತುರಿ ಸ್ವಲ್ಪ, ಜಾಸ್ತಿ ಹಾಕ್ಬಾರ್ದು. ಆಮೇಲೆ ರುಬ್ಬೋದಕ್ಕೆ ಈರುಳ್ಳಿ, ಇದು ಒಗ್ಗರಣೆಗೆ ಈರುಳ್ಳಿ, ಮತ್ತೆ ಒಗ್ಗರಣೆಗೆ ಕೊತ್ತಂಬರಿ, ಇದು ಕರಿಬೇವು ಹೆಚ್ಚಿ ಇಟ್ಕೊಂಡಿದ್ದೀನಿ, ಉಪ್ಪು ಟೇಸ್ಟ್ಗೆ, ಮತ್ತೆ 1/2 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ. ಇದನ್ನೆಲ್ಲ ನೋಡಿ ಈ ಸ್ಪೂನಲ್ಲಿ ಹಾಕೋಬೇಕು, ಇಷ್ಟು ಚಿಕ್ಕ ಸ್ಪೂನಲ್ಲಿ, ಟೀ ಸ್ಪೂನು. ಈ ಸ್ಪೂನ್ ಅಳತೆಲಿ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಮಾಡುವ ವಿಧಾನ ನೋಡೋಣ ಬನ್ನಿ. ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ 2, ಟೊಮೊಟೊ 2, ಈರುಳ್ಳಿ, ಕಾಯಿ ತುರಿ, ತೆಂಗಿನಕಾಯಿ ತುರಿ. ಅದ್ರ ಜೊತೆಗೇನೆ ಸಾಂಬಾರ್ ಪುಡಿ ಹಾಕೊಂತಿದ್ದೀನಿ, ಸ್ವಲ್ಪ ನೀರು ಹಾಕೊಂತೀನಿ ಇದಕ್ಕೆ. ಒಂದು 3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ, ಕಾಯ್ದಿದೆ. ಅದಕ್ಕೆ ಇವಾಗ ಜೀರಿಗೆ ಸಾಸಿವೆ ಹಾಕೊಂತ ಇದ್ದೀನಿ, ಮತ್ತೆ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಯಾವತ್ತೂ ಅಷ್ಟೇ ತೊಳೆದ್ಬಿಟ್ಟು ನೀಟಾಗಿ ಸಣ್ಣ ಕಟ್ ಮಾಡಿ ಹಾಕೋಬೇಕು. ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಎಣ್ಣೆ 3 ಸ್ಪೂನು ಅಥವಾ 4 ಸ್ಪೂನು, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್. ಹೌದು, ಟೇಬಲ್ ಸ್ಪೂನ್ ಅಂದ್ರೆ ದೊಡ್ಡ ಸೈಜ್ ಬರುತ್ತೆ, ಟೀ ಸ್ಪೂನ್ ಅಂದ್ರೆ ಚಿಕ್ಕದು. ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ, ಇದು ಈರುಳ್ಳಿ. ಸೋಯಾ ಎಣ್ಣೆಯಲ್ಲಿ ಸ್ವಲ್ಪ ಬಾಡಬೇಕು, ಹಾಗಾಗಿ ಈಗ ಸೋಯಾ ಹಾಕ್ಕೊತ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ಅರಿಶಿನ ಹಾಕ್ಕೊತ ಇದ್ದೀನಿ. ಇವಾಗ ಅದ್ರ ಜೊತೆಗೇನೆ ಬಟಾಣಿ ಸೇರಿಸ್ಕೊತ ಇದ್ದೀನಿ. ನೋಡಿ, ಮಸಾಲೆ ಇಷ್ಟು ನೈಸ್ ಇರಬೇಕು. ನಾವೆಷ್ಟು ನೈಸಿಗೆ ರುಬ್ಕೊಂತೀವಿ ಮಸಾಲೆನ, ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಗಂಧ ಇದ್ದಂಗೆ ಇರಬೇಕು ಮಸಾಲೆ. ಹಾಕೊತ ಇದ್ದೀನಿ ಇವಾಗ. ಮಸಾಲೆ ರುಬ್ಬಿರೋ ಜಾರಿಗೆನೆ ನಾನು ನೀರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಎಷ್ಟು ಗೊತ್ತಾ, ಒಂದು 1/2 ಲೀಟ್ರು ಇಲ್ಲ ಒಂದು ಮುಕ್ಕಾಲು ಜಾಸ್ತಿ ಆಗುತ್ತೆ. ನಮ್ಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಅದಕ್ಕೆ ಉಪ್ಪು ರುಚಿಗೆ 1 ಸ್ಪೂನ್ ಅಂತ ಹೇಳಿದ್ನಲ್ಲ, ಹಾಕೊಂತ ಇದ್ದೀನಿ. ಇಲ್ಲ ನೋಡ್ಕೊಂಡು ಬೇಕಾದ್ರೆ ಹಾಕೋಬಹುದು, ಉಪ್ಪು ಕಮ್ಮಿ ಆದ್ರೆ ಜಾಸ್ತಿ ಆದ್ರೆ ಅಂತ. ಇದು ಚೆನ್ನಾಗಿ ಬೇಯ್ಬೇಕು. ಇವಾಗ ಗೋಧಿ ಹಿಟ್ಟು ಚಪಾತಿ ಮಾಡೋದಕ್ಕೆ ಹಾಕೊಂಡಿದ್ದೀನಿ. ಒಂದು 1/4 kgಗೆ ಒಂದು ಸ್ವಲ್ಪ ಜಾಸ್ತಿ ಇದೆ. 1 ಟೀ ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ. ಅದ್ರ ಜೊತೆಗೇನೆ ನೀರು ಹಾಕೊಂತೀನಿ, ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು. ಒಂದೇ ಸರಿ ನೀರು ಹಾಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ ಹಿಟ್ಟು. ನಾನು ಎಣ್ಣೆ ಏನು ಹಾಕೊಂಡು ಕಲ್ಸ್ಕೊಳ್ಳೋದಿಲ್ಲ, ಹಂಗೆ ಕಲಿಸ್ತೀನಿ. ಒಬ್ಬೊಬ್ರು ಎಣ್ಣೆ ಹಾಕೊಂತಾರೆ, ಅದು ಅವ್ರವ್ರ ಇಷ್ಟ. ನಾನು ಎಣ್ಣೆ ಹಾಕಲ್ಲ, ಹಂಗೆ ಸ್ಮೂತಾಗಿ ಬರಬೇಕು ಹಿಟ್ಟು. ಚಪಾತಿ ಹಿಟ್ಟು ಹಿಂಗೆ ಬಂದಿದೆ. ಇದು ಕಲಸಿ ಒಂದು 10 ನಿಮಿಷನಾದ್ರೂ ಇಡಬೇಕು, ಹಿಂಗೆ ಬರಬೇಕು. ನಾನು ಎಣ್ಣೆ ಏನು ಹಾಕೊಳ್ಳೋದಿಲ್ಲ, ಹಿಂಗೆ ಕಲಸಿ ಇಟ್ಟಿರ್ತೀನಿ. ಕರೆಕ್ಟಾಗಿ ಹದವಾಗಿ ಬಂದಿದೆ. ಇದು ಗೊಜ್ಜು ನೋಡ್ಕೊಳ್ಳೋಣ ಬನ್ನಿ ಇವಾಗ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ.
ಇದಕ್ಕೆ ಇನ್ನೊಂದು ಮೆಥಡ್ ಏನು ಗೊತ್ತಾ, ಚಿಕನ್ ಮಸಾಲೆ ಕೂಡ ಸೇರಿಸ್ಕೋಬೋದು ನಿಮಗೆ ಬೇಕಂದ್ರೆ, ಮತ್ತೆ ಗರಂ ಮಸಾಲನ ಸೇರಿಸ್ಕೋಬೋದು. ನಾನು ಇವೆರಡು ಏನು ಹಾಕಿಲ್ಲ ನಮಗೆ ಬೇಡ ಅಂತ. ನಿಮಗೆ ಬೇಕು ಟೇಸ್ಟ್ಗೆ ಅಂದರೆ ನೀವು ಹಾಕ್ಕೋಬೋದು. ಮಸಾಲೆ ಎಲ್ಲ ಅದೇ, ಎಕ್ಸ್ಟ್ರಾ ಬೇಕಾದ್ರೆ ಸೇರಿಸ್ಕೋಬೋದು ಅದನ್ನು ಪೌಡ್ರನ್ನ. ರೆಡಿ ಆಗಿದೆ. ಇದನ್ನ ಸೈಡಿಗೆ ಇಳಿಸ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ. ಸ್ವಲ್ಪ ರೆಡಿ ಆದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಎಳೆಯಾಗಿ ಬರುತ್ತೆ ಚಪಾತಿ ಅಂತ ಹೇಳಿದ್ನಲ್ಲ ನಾನು. ಇವಾಗ ಇದಕ್ಕೆ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು 4 ಡ್ರಾಪ್ ಎಣ್ಣೆ ಹಾಕೊಂಡು ನೀಟಾಗಿ ರೌಂಡಾಗಿ ಇದು ಮಾಡ್ಕೊಳ್ರಿ. ಹಿಂಗೆ ಮಾಡಿಕೊಂಡು ಮತ್ತೆ ಮಡಿಸ್ರಿ. ನೋಡಿ ಎಷ್ಟು 2 ಎಳೆ ಆಯಿತು, ಮತ್ತೆ ಎಷ್ಟಾಯ್ತು 4 ಎಳೆ ಆಯಿತು. ಅಂದ್ರೆ ಒಂದು ಚಪಾತಿಲಿ 4 ಚಪಾತಿ ಲೆಕ್ಕ ಬರುತ್ತೆ. ತೆಳ್ಳಗೆ, ತುಂಬಾ ತೆಳ್ಳಗೆ ಬರುತ್ತೆ. ನಾವು ಹಿಟ್ಟು ಕಲ್ಸ್ಕೊಳ್ಳೋದ್ರಲ್ಲಿ ಇರಬೇಕು, ಅದರಲ್ಲೂ ಜವಾಬ್ದಾರಿಯಿಂದ ಹಿಟ್ಟು ಕಲ್ಸ್ಕೋಬೇಕು. ಹಂಗಿದ್ದಾಗ ಮಾತ್ರ ಚೆನ್ನಾಗಿ ಬರುತ್ತೆ ಚಪಾತಿ. ಆಗಿದೆ, ತಗೊಂತಾ ಇದ್ದೀನಿ, ಹಾಕ್ತೀನಿ ಇವಾಗ ಬೇಸನ. ಅಷ್ಟೇ, ಒಂದು 4 ಡ್ರಾಪ್ ಎಣ್ಣೆ ಹಾಕೋಬೇಕು. 4 ಡ್ರಾಪ್ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕೋದು ಬೇಡ. ಬೇಕಾದ್ರೆ ಸುಕ್ಕ ರೊಟ್ಟಿ ಅಂತ ಬರುತ್ತಲ್ಲ ಅದನ್ನ ಕೂಡ ಮಾಡ್ಕೋಬಹುದು. ಯಾಕೆಂದ್ರೆ ಒಳಗಡೆ ಎಣ್ಣೆ ಹಾಕಿರ್ತೀನಲ್ಲ ನಾನು, ಆ ಎಣ್ಣೆ ಹಾಕಿರೋದ್ರಿಂದ ಮೇಲೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ ಚಪಾತಿ ಬೇಯ್ತಾ ಇದ್ರೆ ನಾವು ಒಳಗಡೆ ಎಣ್ಣೆ ಹಾಕಿರ್ತೀವಲ್ಲ, ಅದಕ್ಕೇನೆ ಈ ಚಪಾತಿ ಉಬ್ಬಿ ಬಂದಾಗ ಒಳಗಡೆ ನಾವು ಎಷ್ಟು ಮಡಚಿರ್ತೀವಿ ಅಷ್ಟು ಎಳೆನು ಬಿಟ್ಕೊಂತಾ ಇರುತ್ತೆ. ಮಾಡಿ ಎಲ್ಲ ಬೇಯಿಸಿ ಆದ್ಮೇಲೆ ಬೇಕಾದ್ರೆ ಎಳೆನ ಬಿಚ್ಚಿ ತೋರಿಸ್ತೀನಿ ನಾನು ಯಾವ ತರ ಬರುತ್ತೆ ಅಂತ. ಆ ತರ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಂತ. ಇದು ಬೆಂದಾಗಿದೆ, ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ಬನ್ನಿ, ಚಪಾತಿ ಸೋಯಾ ಗೊಜ್ಜು ರೆಡಿ ಇದೆ ತಿನ್ನೋದಕ್ಕೆ. ತಿಂದು ಟೇಸ್ಟ್ ಮಾಡುವ. ಸಿಕ್ಕಾಪಟ್ಟೆ ಬಿಸಿದೆ. ಚಪಾತಿ ತೋರ್ಸು ಯಾಕೆ ಬಂದಿದೆ ಅಂತ. ಹೌದಲ್ಲ, ಸಾರಿ, ನೀನ್ ಯಾವಾಗ್ಲೂ ಹೇಗ್ ಬಂದಿದೆ ತೋರಿಸಿಲ್ಲ. ಇಟ್ಕೊಳ್ಳಮ್ಮ, ನೀನ್ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ನಂಗೆ ನಮ್ಮನೆ ಸ್ಪೆಷಲ್ ಅಂದ್ರೆ ಇದೆ. ನೀನ್ ಹಂಗ್ ಮಾಡು ಹಿಂಗ್ ಮಾಡು ಅಂತ. ಇದು ಬಂದಿಲ್ಲಲ್ಲಮ್ಮ. ಬಂದೈತೆ ನೋಡು, ತೆಗಿ, ಓಪನ್ ಮಾಡು. ಇವತ್ತು ನಮ್ಮಮ್ಮ ವಿಡಿಯೋ ಬಂದ್ಬಿಟ್ಟು ಏನೋ ಮಾಡಿದ್ದಾರೆ. ಐ ಮೀನ್ ನೋಡಿ, ನಮ್ಮನೆ ಸ್ಪೆಷಲ್ ಚಪಾತಿ ಇಸ್ ದಿಸ್. ಹಿಂಗ್ ಬರುತ್ತೆ ಒಂದೆಳೆ, ಅದ್ರ ಒಳಗೆ ಒಂದೆಳೆ. ಇದು ತುಂಬಾ ತೆಳ್ಳಗೆ ಮಾಡ್ಬಿಟ್ಟಿದ್ಯಾ, ಸ್ವಲ್ಪ ದಪ್ಪ ಮಾಡಿದ್ರೆ 4 ಎಳೆ ಬರ್ತಿತ್ತು. ಸೊ ಹೀಗೆ ಎಳೆ ಎಳೆ ಬರುತ್ತೆ ನಮ್ಮನೆ ಚಪಾತಿ. ತೆಳುವಾಗಿರುತ್ತೆ, ಸಕಾಲಾಗಿ ತಿನ್ಬೋದು. ಗೊಜ್ಜು ಸಕಾಲಾಗಿದೆ. ಆ್ಯಂಡ್ ಎಸ್ಪೆಷಲಿ ಸೋಯಾ ಚಂಕು ಪ್ರೋಟೀನ್ಗೆ ದ ಬೆಸ್ಟ್ ಫುಡ್. ನಿಮಗೆ ಪ್ಲಾಂಟ್ ಬೇಸ್ಡ್ ಸಸ್ಯಾಹಾರದಲ್ಲಿ ಸಸಿಯಿಂದ ಬರುವಂತಹ ಒಂದು ಪದಾರ್ಥ ಸೋಯಾ. ಆದರೆ ಸೋಯಾಯಿಂದ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಮಿಕ್ಕಿದು ವೇಸ್ಟೇಜ್ ಏನಿರುತ್ತೆ ಅದರಿಂದ ಮಾಡೋದೇ ಸೋಯಾ ಚಂಕ್. ನಿಮ್ಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ಇದೆ ಇದರಲ್ಲಿ. ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ಇದು ಏನೇ ಟೇಸ್ಟ್ ಹಾಕಿದ್ರು ಚೆನ್ನಾಗಿ ಇರ್ಕೊಳ್ಳುತ್ತೆ. ನೀರು ಹಾಕಿದ್ರು ಇರ್ಕೊಳ್ಳುತ್ತೆ, ಮಸಾಲೆ ಹಾಕಿದ್ರು ಇರ್ಕೊಳ್ಳುತ್ತೆ. ಆ ಥರದ ಒಂದು ಪದಾರ್ಥ ಸೋಯಾ ಚಂಕ್. ಮತ್ತೆ ಇನ್ನೊಂದು ಏನ್ ಗೊತ್ತಾಯ್ತಾ, ಬಟಾಣಿ ಇವಾಗ ಸೀಸನ್ ಇರೋದ್ರಿಂದ ನಾನು ಹಸಿ ಬಟಾಣಿನೇ ತಂದು ಹಾಕಿದ್ದೀನಿ. ಬಟಾಣಿ ಇವಾಗ ಸೀಸನ್ ಇರೋದ್ರಿಂದ, ಇಲ್ಲ ಅಂದ್ರೆ ನೀವು ಒಣಗಿದ ಬಟಾಣಿ ಇರುತ್ತಲ್ಲ, ನೈಟ್ ನೆನ್ಸ್ಬಿಡಿ. ನೈಟ್ ನೆನ್ಸ್ಬಿಟ್ಟು ಬೇಕಾದ್ರೆ ಹಾಕೋಬಹುದು. ಇಲ್ಲ ಬಟಾಣಿ ಬೇಡ ಬೇಡ ಅನ್ನೋರು ಬೇಕಾದ್ರೆ ಹಂಗೆ ಮಾಡ್ಕೋಬಹುದು. ಸೋಯಾ ಚಾಂಕ್ ಸೂಪರ್ ಡೂಪರ್ ಆಗಿದೆ ಟೇಸ್ಟು. ಇದು ಬರೀ ಚಪಾತಿಗೆ ಅಲ್ಲ, ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಸ್ವರ್ಗ, ಸಕ್ಕತ್ತಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಚೆನ್ನಾಗಿ ಮಾಡೋರು ನಮಗೂ ಹೇಳ್ಕೊಡಿ ಕಮೆಂಟಲ್ಲಿ ಒಂದು, ನಿಮ್ಮಲ್ಲಿ ಹೇಗೆ ಮಾಡ್ತೀರೋ ಅಂತ. ನಮ್ಮಲ್ಲಿ ಹೇಗೆ ಮಾಡ್ತೀವಿ, ಸಾಕಾಗಿ ತಿಂತೀನಿ ಇವಾಗ. ಅಲ್ಲಿವರೆಗೂ ಟೇಕ್ ಕೇರ್. ಜಯೋಪಚಾರ. ನಮಸ್ಕಾರ. ನಮಸ್ಕಾರ.